ವೀಕ್ಷಕರೇ, ಇಲ್ಲಿ ವೀಲ್ಚೇರ್ ಮೇಲೆ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದ ರೆಡ್ಡಿ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಸೇನೆಯಿಂದ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ. ತಮ್ಮ ಜೀವನ ಅತ್ಯಮೂಲ್ಯವಾದ ಆಯುಷ್ಯವನ್ನ ಭಾರತ ರಕ್ಷಣೆಗಾಗಿ ಮೀಸಲಿಟ್ಟ ಈತನಿಗೆ ಸರ್ಕಾರ ಜಮೀನು ಮಂಜೂರು ಮಾಡಿದೆಯಂತೆ. ಆದರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಈತನಿಗೆ ಭೂಮಿ ನೀಡುವಲ್ಲಿ ವಿಫಲರಾಗಿದ್ದಾರಂತೆ. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ತುಂಡು ಭೂಮಿಗಾಗಿ ಹೋರಾಟ ಮಾಡುತ್ತಿರುವ ಈತ ಇಂದು ವ್ಯವಸ್ಥೆಯ ಮೇಲೆ ರೋಸಿ ಹೋಗಿ ವಿಷ ಸೇವನೆ ಮಾಡಿದ್ದಾರೆ. ದೇಶ ಸೇವೆ ಮಾಡಿ ನಿವೃತ್ತಿಯಾದ ಮಾಜಿ ಸೈನಿಕನೊಬ್ಬನಿಗೆ ಸಿಗಬೇಕಾದ ಕನಿಷ್ಠ ಗೌರವ ಹೇಗೂ ಸಿಕ್ಕಿಲ್ಲ. ಸರ್ಕಾರದಿಂದ ನೀಡಬೇಕಾದ ಜಮೀನು ನೀಡಲು ನಮ್ಮ ವ್ಯವಸ್ಥೆ ವಿಫಲವಾಗಿರುವುದು ಇಡೀ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ಅಧಿಕಾರಿಗಳು ಕಾನೂನಿನಂತೆ ಜಮೀನು ಮಂಜೂರು ಮಾಡಿಲ್ಲ. ಕಳೆದ 20 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದಿದೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಇದ್ದು ಸುದ್ದಿಗೋಷ್ಠಿ ನಡೆಸಿ ನಂತರ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸ್ಥಳದಲ್ಲಿದ್ದವರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದ ಪೊಲೀಸರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಅವರನ್ನು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಿದ್ದಾರೆ. ಶಿವಾನಂದ ರೆಡ್ಡಿ 1987ರಲ್ಲಿ ಭಾರತೀಯ ಸೇನೆಗೆ ಸೇರಿ 2004ರಲ್ಲಿ ನಿವೃತ್ತಿಯಾಗಿದ್ದಾರೆ. 1999ರ ಕಾರ್ಗಿಲ್ ಯುದ್ಧದ ವೇಳೆ ಕಾಲಿಗೆ ಪೆಟ್ಟು ಬಿದ್ದು 2004ರಲ್ಲಿ ಕಡ್ಡಾಯ ನಿವೃತ್ತಿ ಹೊಂದಿದ್ದಾರೆ. ಕಾಲಿಗೆ ಪೆಟ್ಟಾದಾಗ 2000ರಲ್ಲಿ ವಿಶ್ರಾಂತಿಗಾಗಿ ಬೆಳಗಾವಿಗೆ ಕಳುಹಿಸಿದ್ದು. ಈ ವೇಳೆ ಜಮೀನು ನೀಡುವಂತೆ ಕರ್ನಲ್ ಎಂಬಿ ರಾಣಾ, ಡಿಸಿ ತಹಸೀಲ್ದಾರ್, ಸೈನಿಕ ಕ್ಷೇಮಾಭಿವೃದ್ಧಿ ಬೋರ್ಡ್ಗೆ ಶಿಫಾರಸು ಮಾಡಿದ್ದರು ಎಂದು ಶಿವಾನಂದ ರೆಡ್ಡಿ ಹೇಳಿದರು. ನಮಸ್ಕಾರ, ನನ್ನ ಹೆಸರು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ. 1987 ಸೇನೆಗೆ ಸೇರಿ 2004ರಲ್ಲಿ ರಿಟೈರ್ಡ್ ಆಗಿರ್ತೇನೆ. 1999 ಕಾರ್ಗಿಲ್ ಸಮಯದಲ್ಲಿ ನನ್ನ ಕಾಲ್ ಫ್ರ್ಯಾಕ್ಚರ್ ಆಗಿ ನನ್ನನ್ನು 2004 ಕಡ್ಡಾಯ ನಿವೃತ್ತಿ ಮಾಡಿರುತ್ತಾರೆ. 2000 ಇಸ್ವಿ ನನಗೆ ಕಾಲ್ ಫ್ರ್ಯಾಕ್ಚರ್ ಆದಾಗ ನನಗೆ ವಿಶ್ರಾಂತಿಗೆ ಎಂದು ಬೆಳಗಾಂ ಕಳಿಸಿದಾಗ ಬೆಳಗಾಮಲ್ಲಿ ನಮ್ಮ ಅಡಮ್ ಬೆಟಾಲಿಯನ್ ಕಮಾಂಡರ್ ಕರ್ನಲ್ ಎಂಬಿ ರಾಣಾ ಅವರು ಒಂದಷ್ಟು ಜಮೀನು ಮಾಡ್ಕೋ ಅಂತೇಳಿ 2000 ಇಸ್ವಿಯಲ್ಲೇ DC ಅವರಿಗೆ, ತಹಸೀಲ್ದಾರ್ಗೆ, ಸೈನಿಕ ವೆಲ್ಫೇರ್ ಬೋರ್ಡ್ಗೆ ರೆಕಮೆಂಡೇಶನ್ ಲೆಟರ್ ಕಳಿಸಿರ್ತಾರೆ. 2004 ನಾನು ಇಲ್ಲಿ ಬಂದಾಗ ಇಲ್ಲಿ ಯಾವುದೇ ಜಮೀನು ಮಂಜೂರು ಮಾಡಿಲ್ಲ. ಆಗ ನಾನು ತಹಸೀಲ್ದಾರ್ಗೆ ಅವ್ರಿಗೆ ಎಲ್ಲ ಕೇಳಿದ್ರೆ ಇಲ್ಲಿ ಜಮೀನೇ ಇಲ್ಲಪ್ಪ, ನೀನು ಶ್ರೀನಿವಾಸಪುರದಲ್ಲಿ 1000 ಎಕರೆ ಇದೆ, ಮಣಿಗ್ಯಾನ್ಪಲ್ಲಿ ಇದೆ, ಕಳ್ಳೂರು ಇದೆ, ಸಾಂಪಲ್ಲಿ ಇದೆ, ಅಲ್ಲ ಎಷ್ಟು ಬೇಕಾದ್ರೂ ನೀನು ಮಾಡ್ಕೋಬಹುದು, ಅಲ್ಲಿ ಹೋಗು ಅಂತ ಕಳಿಸ್ಕೊಟ್ರು. ನಮ್ಮ MC ಸುಧಾಕರ್ ಸಾಹೇಬ್ರ ಆ ಟೈಮಲ್ಲಿ ರೆಕಮೆಂಡೇಶನ್ ರಮೇಶ್ ಕುಮಾರ್ ಅವ್ರಿಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಟರು 2004. ಅಂದ್ರೆ 2019-20 ಇಲ್ಲಿ ಸುಮಾರು ಜನ ನಮ್ಮ ಯೋಧರಿಗೆ ಜಮೀನು ಕೊಡ್ತಾರೆ. ಅದರಲ್ಲೂ ಬೆಂಗಳೂರಿನವ್ರು ಕೊಡ್ತಾರೆ. ನನ್ನ ಅಪ್ಲಿಕೇಶನ್ ಆದ ಮೇಲೆ ಆರ್ಮಿಗೆ ಹೋಗಿ ಬಂದಂತ ಅವ್ರಿಗೆ ಇಲ್ಲಿ ಜಮೀನು ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ನನಗೆ ಯಾಕಿಲ್ಲ ಅಂತ ನಾನು 2020ರಿಂದ ಸತತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗೆ ಕರುಣೆ ಬರಲಿಲ್ಲ. ಇಲ್ಲಿ ನನಗೆ 2025 ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಏನಂತ, ಎಲ್ಲ ರಾಜಸ್ವ ನಿರೀಕ್ಷಕರ ವರದಿಯಂತೆ ಭೂ ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ ಅಂತ. ಅಂದ್ರೆ ನನಗೆ ಎಂಡಾರ್ಸ್ಮೆಂಟ್ ಕೊಟ್ಟ ಮೇಲೆ ಕಾವಲಿಗನಹಳ್ಳಿಯಲ್ಲಿ 200 ಚಿಲ್ಲರೆ ಎಕರೆ ಬಂದ್ಬಿಡುತ್ತೆ, ಸೋರಪಲ್ಲಿಯಲ್ಲಿ 180 ಎಕರೆ ಬರುತ್ತೆ, ಇನ್ನು 1000 ಎಕರೆ ಆಚೆ ಬಂದ್ಬಿಡುತ್ತೆ. ಇವ್ರಿಗೆ ಬೇರೆ ಯಾರಿಗನ್ನ ಕೊಡ್ಬೇಕಾದ್ರೆ 1000 ಎಕರೆ ಇದೆ. ಒಬ್ಬ ಅಂಗವಿಕಲ ಯೋಧ ಎಂಬ ಒಂದೇ ಒಂದು ಕಣಿಕರ ಕೂಡ ಇಲ್ದಿರ ನನ್ನನ್ನು ಈ ತರ ಸತಾಯಿಸ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಮತ್ತೆ ನಿನ್ನೆಯಿಂದ ನಾನು ಇನ್ನೊಂದು ಸುದ್ದಿ ಕೇಳ್ತಾ ಇದ್ದೀನಿ. ನಮ್ಮ ಒಕ್ಕಲಿಗರ ಸಂಘ, ನಮ್ಮದೇ ಸಮುದಾಯದವರು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಲಂಚಕೋರ ಅಧಿಕಾರಿಗಳಿಗೆ, ಲಂಚ ತಗೊಂಡು ಸಿಕ್ಕದವ್ರಿಗೆಲ್ಲ ಮಾರಾಟ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿ ಇವತ್ತು ಇಲ್ಲಿ ಒಂದು ಧರಣಿ ಮಾಡಬೇಕು ಅಂತ ಏನೋ ನಿರ್ಧಾರ ಮಾಡಿದಾರಂತೆ. ಇದು ಯಾವ ನ್ಯಾಯ? ನಾನು ಒಕ್ಕಲಿಗನಲ್ಲವೇ? ನನಗೆ 26 ವರ್ಷಗಳಿಂದ
ಯಾವುದೇ ಚಿಂತಾಮಣಿ ತಾಲೂಕಲ್ಲಿ ಜಮೀನಿಲ್ಲ, ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ. 1969 ಆಕ್ಟ್ ಪ್ರಕಾರ ಯಾವುದೇ ಜಮೀನು ಮಂಜೂರು ಮಾಡ್ಬೇಕಾದ್ರೆ ಅದರಲ್ಲಿ ನಮಗೆ 10% ಕೊಡೋದಕ್ಕೆ ಪ್ರಾವಿಷನ್ ಸರ್ಕಾರ ಮಾಡಿದೆ. ಯಾವ ಸಂವಿಧಾನದಲ್ಲಿ ನಾವು ಇದೀವಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ನಮಗೆ ಅಲ್ಲಿ ಮರ್ಯಾದೆನೇ ಇಲ್ವಾ? ಸಂವಿಧಾನ ಅಲ್ಲಿಗೆ ಕಾಟಾಚಾರಕ್ಕ? ಬಾಬಾ ಸಾಹೇಬ್ರು ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ನಿದ್ದೆ ಕೆಟ್ಟು ಬರೆದಂತ ಸಂವಿಧಾನ ಕೆಲ್ಸಕ್ಕೆ ಬಾರದೆ ಇರುವಂತದ? ಇಲ್ಲಿಗೆ ಬಂದಾಗ ಯಾವುದೇ ಜಮೀನು ಮಂಜೂರು ಮಾಡಿರಲಿಲ್ಲ. ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ತಾಲೂಕಿನಲ್ಲಿ ಯಾವುದೇ ಜಮೀನಿಲ್ಲ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಜಮೀನಿದೆ, ಅಲ್ಲಿಗೆ ಹೋಗಿ ಎಂದು 2004ರಲ್ಲಿ ಪತ್ರ ನೀಡಿದ್ರು. 2019-20ರಲ್ಲಿ ಸುಮಾರು ಜನ ಯೋಧರಿಗೆ ಜಮೀನು ನೀಡುತ್ತಾರೆ, ನನಗೆ ಮಾತ್ರ ನೀಡಲಿಲ್ಲ. 2020ರಿಂದ ಹೋರಾಟ ಮಾಡುತ್ತಿದ್ರು, ಯಾವ ಅಧಿಕಾರಿಯೂ ಕನಿಕರ ತೋರಲಿಲ್ಲ ಎಂದು ಅವಲತ್ತುಕೊಂಡ್ರು. ಭೂಮಿ ಇಲ್ಲ ಎಂದು ಹಿಂಬರಹ ನೀಡಿದ ನಂತರ ಬೇರೆಯವರಿಗೆ ನೀಡಲು ಜಮೀನು ಇರುತ್ತದೆ. ಒಕ್ಕಲಿಗರ ಸಂಘದ ಅಧಿಕಾರಿಗಳಿಗೆ ಬೆಂಬಲ ನೀಡುತ್ತಿದ್ದಾರೆ. ತಾಲೂಕಿನ ಲಭ್ಯತಾ ಪಟ್ಟಿಯಲ್ಲಿ ನನಗೆ ನೀಡಲು ಭೂಮಿ ಇಲ್ಲ, ಇದು ಯಾವ ನ್ಯಾಯ? ಲೋಕಾಯುಕ್ತಕ್ಕೆ ದೂರು ನೀಡಿದ್ರೂ ಪ್ರಯೋಜನವಾಗಲಿಲ್ಲ. ನಾನು ಪ್ರತಿಭಟನೆ ನಡೆಸಿದಾಗ ಒಕ್ಕಲಿಗರ ಸಂಘವು ಬೆಂಬಲ ನೀಡಿತ್ತು. ಸರ್ಕಾರಿ ಆದೇಶಗಳನ್ನು ಅಧಿಕಾರಿಗಳು ಗಾಳಿಗೆ ತೂರುತ್ತಾರೆ ಎಂದು ಆರೋಪಿಸಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.